ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಡಿಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಆಗಮಿಸಿದಂತಹ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮೊನ್ನೆ ಒಂದು ಅಪಘಾತದಿಂದ ಪಾರಾಗಿದ್ರು. ಈಗ ನೋಡಿದ್ರೆ ಮತ್ತೊಮ್ಮೆ ಇದೇ ಹೆಲಿಕಾಪ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅವಘಡ ಆಗಿದೆ. ಡಿಕೆಶಿ ಅವರು ಇದ್ದಂತಹ ಹೆಲಿಕಾಪ್ಟರ್ ಆಗಮಿಸಿದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಯಾಕಂದ್ರೆ ಹೆಲಿಕಾಪ್ಟರ್ ಪಕ್ಕದಲ್ಲಿದ್ದಂತಹ ಹುಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಂಡಿದೆ. ಸೊ ಹೆಲಿಕಾಪ್ಟರ್ಗೆ ಈ ಸಿಗ್ನಲ್ ಕೊಡುವಂತಹ ಸ್ಮೋಕ್ ಕ್ಯಾಂಡಲ್ ನಿಂದ ಬೆಂಕಿ ಹೊತ್ಕೊಂಡಿರುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಹೊನ್ನಾವರದ ರಾಮತೀರ್ಥದ ಬಳಿ ಆಗಿರುವಂತಹ ಘಟನೆ ಇದು. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಮೊನ್ನೆ ತಾನೇ ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದಿತ್ತು. ಆ ಗಾಜು ಸಂಪೂರ್ಣವಾಗಿ ಪುಡಿಯಾಗಿತ್ತು. ಈಗ ನೋಡಿದ್ರೆ ಹೆಲಿಕಾಪ್ಟರ್ ಪಕ್ಕದಲ್ಲಿದ್ದಂತಹ ಹುಲ್ಲಿಗೆ ಬೆಂಕಿ ಹೊತ್ಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ರಾಮತೀರ್ಥದ ಬಳಿಯ ಹೆಲಿಪ್ಯಾಡ್ನಲ್ಲಿ ಆಗಿರುವಂತಹ ಘಟನೆ ಇದು. ಮೈಸೂರಿನಿಂದ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದ ಹಾಗೆ ಈ ಹೆಲಿಕಾಪ್ಟರ್ಗೆ ಸಿಗ್ನಲ್ ಕೊಡುವಂತಹ ಸ್ಮೋಕ್ ಕ್ಯಾಂಡಲ್ ನಿಂದ ಆ ಹೆಲಿಪ್ಯಾಡ್ನಲ್ಲಿದ್ದಂತಹ ಹುಲ್ಲಿಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಇದು. ಗುರುವಾರ ಇವತ್ತು ಹೊನ್ನಾವರದ ಸೆಂಟ್ ಥಾಮಸ್ ಸಭಾಂಗಣದ ಆವರಣದಲ್ಲಿ ಅಭ್ಯರ್ಥಿಗಳ ಪರ ಮತ ಪ್ರಚಾರಕ್ಕೆ ಅಂತ ಹೇಳಿ ಆಗಮಿಸಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಮೈಸೂರಿನಿಂದ ಹೊನ್ನಾವರಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ರು. ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದ ಹಾಗೆ ಈ ಹೆಲಿಕಾಪ್ಟರ್ಗೆ ಸಿಗ್ನಲ್ ಕೊಡುವಂತಹ ಸ್ಮೋಕ್ ಕ್ಯಾಂಡಲ್ ಇದೆಯಲ್ಲ, ಅದು ಹೆಲಿಪ್ಯಾಡ್ ನಲ್ಲಿದ್ದಂತಹ ಹುಲ್ಲಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿರುತ್ತೆ. ಆ ಸ್ಮೋಕ್ ನಿಂದ ತಕ್ಷಣವೇ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಹೆಲಿಕಾಪ್ಟರ್ ಮೇಲ್ಭಾಗದಿಂದ ನೋಡಿದಾಗ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ, ಬಯಲು ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ಈ ಕಾರಣಕ್ಕೆ ಲ್ಯಾಂಡಿಂಗ್ ಮಾರ್ಗದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಲ್ಯಾಂಡ್ ಆಗಬೇಕು, ಎಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಈ ಸ್ಮೋಕ್ ಕ್ಯಾಂಡಲ್ ಅನ್ನ ಬಿಡ್ತಾರೆ. ದಟ್ಟವಾದ ಹೊಗೆ ಬರುವಂತಹ ಜಾಗದಲ್ಲಿ ಹೆಲಿಪ್ಯಾಡ್ ಇದೆ ಅಂತ ಹೇಳಿ ಪೈಲಟ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸ್ಮೋಕ್ ಅನ್ನ ಅಲ್ಲಿ ಹಾಕ್ತಾರೆ. ಹಾಗಾಗಿ ಸ್ಮೋಕ್ ಕ್ಯಾಂಡಲ್ ಅನ್ನ ಅಲ್ಲಿ ಹೊತ್ತಿಸಿರ್ತಾರೆ. ಇದು ಬೆಂಕಿ ಹೊತ್ಕೊಳ್ಳಿಕ್ಕೆ ಕಾರಣ ಆಗ್ಬಿಟ್ಟಿದೆ ಇವತ್ತು. ಈ ಕಾರಣಕ್ಕೆ ಲ್ಯಾಂಡ್ ಆಗುವಂತಹ ಜಾಗದಲ್ಲಿ ಏನೋ ಆ ಸ್ಮೋಕ್ ಇತ್ತು, ಅದು ಈ ಬಿರು ಬಿಸಿಲಲ್ಲ ಮೊದಲೇ, ಹಾಗಾಗಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ತಾವು ಗಮನಿಸ್ತಾ ಇದ್ರಿ ಆ ಹೆಲಿಪ್ಯಾಡ್ ನಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಹುಲ್ಲಿಗೆ ಬೆಂಕಿ ಹೊತ್ಕೊಂಡಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್, ಮೊನ್ನೆ ತಾನೇ ಹದ್ದೊಂದು ಡಿಕ್ಕಿ ಹೊಡೆದಿತ್ತು ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಡಿಕೆ ಶಿವಕುಮಾರ್ ಅವರು. ಈಗ ನೋಡಿದ್ರೆ ಹೆಲಿಪ್ಯಾಡ್ ನ ಪಕ್ಕದಲ್ಲಿದ್ದಂತಹ ಹುಲ್ಲಿಗೆ ಬೆಂಕಿ ಹೊತ್ಕೊಂಡಿದೆ. ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಆಯ್ತು, ಏನದು ಘಟನೆ ವಿವರ ಹೇಳೋದಾದ್ರೆ? ಶ್ರುತಿ, ಮೊನ್ನೆ ತಾನೇ ಇಂತ ಒಂದು ಘಟನೆ ಇವತ್ತು ಮತ್ತೆ ಅದೇ ಘಟನೆಯನ್ನ ಇವತ್ತು ನೆನಪಿಗೆ ಬರುತ್ತೆ. ಯಾಕಂದ್ರೆ ಡಿಕೆಶಿ ಅವರು ಹೊನ್ನಾವರದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ಈ ಸ್ಮೋಕ್ ಕ್ಯಾಂಡಲ್ ನಿಂದ ಅಲ್ಲಿ ಪಕ್ಕದಲ್ಲಿದ್ದಂತ ಹುಲ್ಲಿಗೆ ಬೆಂಕಿ ಹತ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಬೆಂಕಿ ಆವರಿಸ್ತಾ ಹೋಯ್ತು. ಇಂತ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತ ಅಗ್ನಿಶಾಮಕರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯೇನೋ ಆಗಿದ್ದಾರೆ. ಆದ್ರೆ ಇದು ಡಿಕೆಶಿ ಅವರ ಸಮಯ ಇವತ್ತು ಸರಿ ಇಲ್ಲ ಎನ್ನುವುದಕ್ಕೆ ಈ ಕಳೆದ ಒಂದು ವಾರದಿಂದ ಅವರಿಗೆ ಏನಾದ್ರೂ ಒಂದು ಸಮಸ್ಯೆ ವಿವಾದ ಅಂಟ್ಕೊಳುತ್ತೆ ಎನ್ನುವುದಕ್ಕೆ ಈ ಒಂದು ಘಟನೆಯೂ ಸಹ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಕಳೆದ 2 ದಿನದ ಹಿಂದೆ ಹೆಲಿಕಾಪ್ಟರ್ಗೆ ಹದ್ದನ್ನು ಹೊಡೆದು ಇಂತ ಒಂದು ಘಟನೆ ಜರುಗಿತ್ತು. ಅದಾದ ಬಳಿಕ ಇವತ್ತು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗ್ತಿದ್ದಂತೆ ಬೆಂಕಿ ಒಂದು ಅವಘಡ ಸಂಭವಿಸಿರ್ತಕ್ಕಂಥದ್ದು. ಇದೊಂದು ವಿರೋಧ ಪಕ್ಷಗಳಿಗೆ ಒಂದು ಮಾತನಾಡಲು ಒಂದು ಅವಕಾಶ ಸಿಕ್ಕದಂತಾಗಿದೆ. ಯಾಕಂದ್ರೆ ಈಗಾಗಲೇ ಅವರು ಬಜರಂಗ ದಳವನ್ನ ನಿಷೇಧ ಮಾಡ್ತೇವೆ ಅನ್ನುವಂಥದ್ದು ಪ್ರಣಾಳಿಕೆಯಲ್ಲಿ ಹೇಳಿದ ತಕ್ಷಣವೇ ಇಂಥ ಒಂದು ಘಟನೆಗಳು ಜರುಗ್ತಾ ಇರೋದು ವಿರೋಧ ಪಕ್ಷಗಳಿಗೆ ಇದೊಂದು ಅಂದ್ರೆ ಬಿಜೆಪಿ ಅವರಿಗೆ ಇದೊಂದು ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗಿದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಟ್ರೋಲ್ ಅನ್ನ ಮಾಡಿದ್ದಾರೆ. ಬಜರಂಗ ದಳವನ್ನ ನಿಷೇಧ ಮಾಡ್ತಿದ್ದಂತೆ ಹದ್ದು ಹೊಡಿತು. ಆದ್ರೆ ಈಗ ಮತ್ತೊಂದು ಘಟನೆ ಇದು ಮಾತಿಗೆ ಒಂದು ಅವಕಾಶ ಸಿಕ್ಕಂತಾಗಿದೆ. ಇದು ಮಧ್ಯಾಹ್ನದ ಹೊತ್ತಲ್ಲಿ ಅಂದ್ರೆ 1:30 ಇಂದ 2 ಗಂಟೆ ಹೊತ್ತಲ್ಲಿ ನಡೆದಿರತಕ್ಕಂತ ಒಂದು ಘಟನೆ. ಇದ್ರ ಬಗ್ಗೆ ಡಿಕೆಶಿ ಅವರ ಹತ್ರ ರಿಯಾಕ್ಷನ್ ಕೇಳಲು ನಾವು ಮಾಧ್ಯಮದವರು ಹೋದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಈಗ ಸದ್ಯ ಮಾತನಾಡಲ್ಲ, ಮುಂದೆ ಮಾತನಾಡ್ತೀನಿ ಎನ್ನುವಂತ ಒಂದು ಮಾತನ್ನ ಹೇಳಿರತಕ್ಕಂಥದ್ದು. ಶ್ರುತಿ, ಓಕೆ ದರ್ಶನ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವರುಣಾದಲ್ಲಿ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ರಾಂಪುರ ಗ್ರಾಮದಿಂದ ಮತಬೇಟೆಗೆ ಸಿದ್ದರಾಮಯ್ಯನವರು ಇಳಿದಿದ್ದಾರೆ. ಸಿದ್ದರಾಮಯ್ಯ ಪ್ರಚಾರಕ್ಕೆ ನಟ ಶಿವರಾಜ್ ಕುಮಾರ್, ನಟಿ ನಿಶ್ವಿಕಾ ನಾಯ್ಡು ಅವರು ಕೂಡ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಪುಷ್ಪವೃಷ್ಟಿಯ ಮೂಲಕ ಶಿವಣ್ಣ ಅವರಿಗೆ ಆ ಭಾಗದಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಸಿದ್ದರಾಮಯ್ಯನವರು ಸಾಗುವ ಮಾರ್ಗದಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಜೈಕಾರವನ್ನ ಹಾಕ್ತಿದ್ದಾರೆ. ಈ ಬಾರಿ ನನಗೆ ಹೈಕಮಾಂಡ್ನವರು ಇಲ್ಲೇ ನಿಲ್ಲಬೇಕು, ವರುಣಾ ಕ್ಷೇತ್ರದಿಂದ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಇದು ನನ್ನ ರಾಜಕೀಯ ಜೀವನದ ಕೊನೆಯ ಚುನಾವಣೆ. ನಾನು ಅಧಿಕಾರದಲ್ಲಿದ್ದಾಗ 2013ರಿಂದ 2018ವರೆಗೆ
ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಇವರೆಲ್ಲರಿಗೂ ಕೂಡ ಕೊಟ್ಟಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಇಂದಿರಾ ಕ್ಯಾಂಟೀನ್, ಮೈತ್ರಿ, ಮನಸ್ವಿನಿ, ಶಾದಿ ಭಾಗ್ಯ, ಶೂಭಾಗ್ಯ, ಪಶು ಭಾಗ್ಯ, ಮಾತೃಪೂರ್ಣ, ವಿದ್ಯಾಶ್ರೀ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಈಗ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಹಳ ಭ್ರಷ್ಟಾಚಾರ ನಡೀತಾ ಇದೆ. ಜೊತೆಗೆ ಬೆಲೆ ಏರಿಕೆ ಆಗ್ಬಿಟ್ಟದೆ. ಅದಕ್ಕೋಸ್ಕರ ಬಿಜೆಪಿಯನ್ನು ತೆಗಿಲೇಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ರಾಂಪುರ ಜನ ಹಿಂದೆ ಎಲ್ಲ ಬಹಳ ರಾಯಚೂರಿನ ದೇವದುರ್ಗದಲ್ಲಿ ಶಿವನಗೌಡ ನಾಯಕ್ ಪರ ನಟ ಸುದೀಪ್ ಪ್ರಚಾರ ಮಾಡಿದ್ದಾರೆ. ದೇವದುರ್ಗ ಪಟ್ಟಣದಲ್ಲಿ ಸುಮಾರು 2 ಕಿಲೋಮೀಟರ್ ರೋಡ್ ಶೋ ಮಾಡುವಾಗ ಭಾರೀ ನೂಕುನುಗ್ಗಲು ಉಂಟಾಯಿತು. ಆಗ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಬೇಕಾದ ಪರಿಸ್ಥಿತಿ ಬಂತು. ಬಳಿಕ ರೋಡ್ ಶೋ ಮುಂದೆ ಸಾಕ್ತು. ರೋಡ್ ಶೋ ವೇಳೆ ನಟ ಸುದೀಪ್ ಅವರು ಟೀ ಕುಡಿದು ಅಭಿಮಾನಿಗಳತ್ತ ಕೈ ಬೀಸಿದ್ರು. ಇನ್ನು ದೇವದುರ್ಗದಲ್ಲಿ ಸುದೀಪ್ ರೋಡ್ ಶೋ ನಡೆಸುವಂತಹ ವೇಳೆ ಗಲಾಟೆ ನಡೆದಿದೆ. ಜೆಡಿಎಸ್ನ ಪ್ರಚಾರ ವಾಹನದ ಬ್ಯಾನರ್ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಜೆಡಿಎಸ್ನ ಅಭ್ಯರ್ಥಿ ಕರೆಮ್ಮ ನಾಯಕ್ ಬೆಂಬಲಿಗರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಸುದೀಪ್ ರೋಡ್ ಶೋ ವೇಳೆ ಆಗಿರುವಂತಹ ಘಟನೆ ಇದು. ದೇವದುರ್ಗದಲ್ಲಿ ಸುದೀಪ್ ಅವರು ಪ್ರಚಾರದ ಭೇಟಿಯನ್ನ ಮಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಚಾರ ವಾಹನದ ಬ್ಯಾನರ್ ಅನ್ನ ಹರಿದು ಹಾಕಿದ್ದಾರೆ ಅನ್ನೋ ಒಂದು ವಿಚಾರ. ಜೆಡಿಎಸ್ನ ಅಭ್ಯರ್ಥಿ ಕರೆಮ್ಮ ನಾಯಕ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಹಜ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಪಕ್ಷದ ಕಾರ್ಯಕರ್ತರು ಮತ್ತೊಂದು ಪಕ್ಷದ ಕಾರ್ಯಕರ್ತರ ನಡುವೆ ಸಾಕಷ್ಟು ಸಂದರ್ಭಗಳಲ್ಲಿ ಹಗ್ಗಜಗ್ಗಾಟ, ಈ ವಾಕ್ಪ್ರಹಾರಗಳು, ಕೆಲವೊಮ್ಮೆ ಅದು ಅತಿರೇಕಕ್ಕೂ ಕೂಡ ಹೋಗೋದುಂಟು. ಸೊ ಈ ಸಂದರ್ಭದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಬ್ಯಾನರ್ ಅನ್ನ ಹರಿದು ಹಾಕಿದ್ದಾರೆ ನಮ್ಮ ವಾಹನದಲ್ಲ ಅಂತ ಹೇಳಿ ಜೆಡಿಎಸ್ನ ಕಾರ್ಯಕರ್ತರು ದೂರನ್ನ ಕೂಡ ಕೊಡ್ಲಿಕ್ಕೆ ಮುಂದಾಗಿದ್ರು. ದೇವದುರ್ಗ ಪೊಲೀಸ್ ಠಾಣೆ ಮುಂದೆ ಗಲಾಟೆಯನ್ನ ಕೂಡ ಮಾಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಜೆಡಿಎಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಬಿಜೆಪಿ ಅಭ್ಯರ್ಥಿ ವರ್ತೂರು ಪ್ರಕಾಶ್ಗೆ ಬಂಧನದ ಭೀತಿ ಎದುರಾಗಿದೆ. ಈ ಚೆಕ್ ಬೌನ್ಸ್ ಕೇಸ್ನಲ್ಲಿ ವರ್ತೂರು ಪ್ರಕಾಶ್ಗೆ ಈಗಾಗಲೇ ವಾರೆಂಟ್ ಜಾರಿಯಾಗಿದೆ. ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಆನೇಕಲ್ನ ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ಅನ್ನ ಜಾರಿಗೊಳಿಸಿದೆ. ಕೋಲಾರ ಬಿಜೆಪಿ ಅಭ್ಯರ್ಥಿ ವರ್ತೂರು ಪ್ರಕಾಶ್ಗೆ ಇದೀಗ ಬಂಧನದ ಭೀತಿಯಾಗಿರೋದು. 14 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ. ಸೊ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ಅನ್ನ ಇಶ್ಯೂ ಮಾಡಿದೆ. 2018ರ ಪ್ರಕರಣ ಇದು. ಲೀಲಾವತಿ ಅನ್ನೋರಿಗೆ ಇವರೊಂದು ಚೆಕ್ ಅನ್ನ ಕೊಟ್ಟಿರ್ತಾರೆ. ಆ ಚೆಕ್ ಬೌನ್ಸ್ ಪ್ರಕರಣ ಇದು. ಲೀಲಾವತಿಗೆ 25 ಲಕ್ಷ ರೂಪಾಯಿ ಚೆಕ್ ಅನ್ನ ವರ್ತೂರು ಪ್ರಕಾಶ್ ಅವರು ಅವತ್ತು ಕೊಟ್ಟಿರ್ತಾರೆ. ಮೇ 10ನೇ ತಾರೀಕೊಳಗೆ ಹಾಜರುಪಡಿಸಬೇಕು ವರ್ತೂರು ಪ್ರಕಾಶ್ ಅವರನ್ನ ಅಂತ ಹೇಳಿ ಜಿಗಣಿ ಪೊಲೀಸರಿಗೆ ಇದೀಗ ಕೋರ್ಟ್ ಕಡೆಯಿಂದ ತಾಕೀತು ಕೂಡ ಆಗಿದೆ.
ಮೇ 10ನೇ ತಾರೀಕು ಒಳಗಡೆ ಸೊ ಅವರನ್ನ ಬಂಧಿಸಬೇಕು ಅಂತ ಹೇಳಿ, ಯಾಕಂದ್ರೆ ಒಂದ್ ಕಡೆ ಕೋರ್ಟ್ಗೂ ಕೂಡ ಹಾಜರಾಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಸೊ ಈಗ ವಾರೆಂಟ್ ಕೊಡೋ ಮಟ್ಟಿಗೆ ಹೋಗಿದೆ. ಸೊ ಇದು 14 ವರ್ಷಗಳಷ್ಟು ಹಿಂದಿನ ಹಳೆಯ ಕೇಸ್ ಇದೀಗ ಎಲ್ಲೋ ಒಂದ್ ಕಡೆ ವರ್ತೂರು ಪ್ರಕಾಶ್ ಅವರ ಕೊರಳಿಗೆ ಸುತ್ತಕೊಳ್ತಾ ಇದೆಯಾ ಅಂತ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಹಾಲಿ ಅಖಾಡದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಅವರು. ಸೊ ಕೋಲಾರದ ಬಿಜೆಪಿ ಅಭ್ಯರ್ಥಿ ಒಂದು ಕಡೆ, ಇನ್ನೇನು ಕೆಲವೇ ದಿನಗಳಲ್ಲಿ ವೋಟಿಂಗ್ ಕೂಡ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಇವರಿಗೆ ಈ ರೀತಿಯಾಗಿ ಯಾವುದೋ 14 ವರ್ಷಗಳ ಹಿಂದಿನ ಪ್ರಕರಣ ಈಗ ಅವರಿಗೆ ಬಹಳ ಟೆನ್ಷನ್ ಅನ್ನ ಶುರು ಮಾಡಿದೆ. ತಿಪಟೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ರೋಡ್ ಶೋವನ್ನ ನಡೆಸಿದ್ದಾರೆ. ತಿಪಟೂರಿನ ಅರಳಿಕಟ್ಟೆಯಿಂದ ಗುರುದರ್ಶನ್ ಹೋಟೆಲ್ ವರೆಗೆ ರೋಡ್ ಶೋ ನಡೆಯಿತು. ಬಿಸಿ ನಾಗೇಶ್ ಪರವಾಗಿ ಯಡಿಯೂರಪ್ಪನವರು ಮತಯಾಚನೆಯನ್ನ ನಡೆಸಿದ್ದಾರೆ. ಸೊ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನ ಜನ ಸಂಪಾದನೆಯನ್ನ ಮಾಡಿರುವಂತಹ ಯಡಿಯೂರಪ್ಪನವರು ಇವತ್ತು ಬಿಸಿ ನಾಗೇಶ್ ಅವರ ಪರವಾಗಿ ತಿಪಟೂರು ಭಾಗದಲ್ಲಿ ರೋಡ್ ಶೋವನ್ನ ಕೂಡ ನಡೆಸಿದ್ದಾರೆ. ಮುಧೋಳದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರೋಡ್ ಶೋವನ್ನ ನಡೆಸಿದ್ದಾರೆ. ಶಿವಾಜಿ ಸರ್ಕಲ್ನಿಂದ ರನ್ನ ಸರ್ಕಲ್ ವರೆಗೆ ರೋಡ್ ಶೋವನ್ನ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರವಾಗಿ ವಿಜಯೇಂದ್ರ ಅವರು ಮತ ಭೇಟಿಯನ್ನು ನಡೆಸಿರೋದು. ಮುಧೋಳದಲ್ಲಿ ಇವತ್ತು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ರೋಡ್ ಶೋವನ್ನ ನಡೆಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಪುನೀತ್ ಹೆಸರಲ್ಲಿ ಆಸ್ಪತ್ರೆ ಕಟ್ಟಿಸಿದ್ರು ಸೋಮಣ್ಣ ಕಾರ್ಯವನ್ನ ಮೆಚ್ಚಿ ಶ್ಲಾಘಿಸಿದ್ರು ರಾಘಣ್ಣ. ವರುಣಾದಲ್ಲಿ ಶಿವಣ್ಣ ಪ್ರಚಾರಕ್ಕೆ ಪ್ರತಾಪ್ ಸಿಂಹ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಪುನೀತ್ ಅವರ ಹೆಸರಲ್ಲಿ ಒಂದ್ ಕಡೆ ಸೋಮಣ್ಣ ಅವರು ಆಸ್ಪತ್ರೆಯನ್ನ ಕಟ್ಟಿಸಿರ್ತಾರೆ. ಸೋಮಣ್ಣ ಅವರ ಆ ಕಾರ್ಯಕ್ಕೆ ಮೆಚ್ಚಿ ರಾಘಣ್ಣ ಅವರು ಶ್ಲಾಘನೆಯನ್ನ ಕೊಡ್ತಾರೆ. ಈಗ ನೋಡಿದ್ರೆ ವರುಣಾದಲ್ಲಿ ಶಿವಣ್ಣ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರಿಗೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಶಿವಣ್ಣ ಅವರು ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಅವರವರ ಭಾವ ಅವರವರ ಭಕುತಿಗೆ ಅಂತ ಹೇಳಿ ಪ್ರತಾಪ್ ಸಿಂಹ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಟ್ವೀಟ್ ಮಾಡೋದ್ರ ಮುಖಾಂತರ. ಸೊ ಟ್ವಿಟರ್ ನಲ್ಲಿ ಈ ವಿಚಾರಗಳನ್ನ ಹಂಚಿಕೊಂಡಿರೋದು ಪ್ರತಾಪ್ ಸಿಂಹ ಅವರು ತಾವು ಗಮನಿಸ್ತಾ ಇದ್ದೀರಿ. ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಬಡವರಿಗಾಗಿ ಆಸ್ಪತ್ರೆಯನ್ನ ಕಟ್ಟಿದಂತಹ ಸೋಮಣ್ಣ ಅವರು ಸೊ ಆ ವಿಚಾರವನ್ನ ಮನಮೆಚ್ಚಿ ಶ್ಲಾಘಿಸಿದ ರಾಘಣ್ಣ. ಈಗ ಸಿದ್ದರಾಮಣ್ಣ ಪರವಾಗಿ ಪ್ರಚಾರಕ್ಕಿಳಿದ ಶಿವಣ್ಣ ಅವರವರ ಭಾವ ಭಕುತಿಗೆ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಈ ಲೈನ್ಸ್ ಗಳನ್ನ ಹಾಕೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರಿಗೆ ಜೊತೆಗೆ ಶಿವಣ್ಣ ಅವರಿಗೆ ಈ ರೀತಿಯಾಗಿ ಕಾಂಗ್ರೆಸ್ನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರೋದಕ್ಕೆ ಟ್ವಿಟರ್ ನಲ್ಲಿ ಪ್ರತಾಪ್ ಸಿಂಹ ಅವರು ಟಾಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈಗಾಗಲೇ ಎಲ್ಲಾ ಪಕ್ಷಗಳವರು ಕೂಡ ಸ್ಟಾರ್ ಪ್ರಚಾರಕರನ್ನ ಕರೆದು ಪ್ರಚಾರ ಮಾಡಿಸೋದು ಸರ್ವೇ ಸಾಮಾನ್ಯ. ಈಗ ಮೊನ್ನೆ ತಾನೇ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿದಿರೋದ್ರಿಂದ ಸೊ ಈಗ ಶಿವಣ್ಣ ಅವರ ಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡ್ರು. ಹಾಗಾಗಿ ಕೇವಲ ಮಧು ಬಂಗಾರಪ್ಪ ಅವರ ಪರವಾಗಿ ಮಾತ್ರ ಅಲ್ಲ, ಸೊ ಕಾಂಗ್ರೆಸ್ನ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತೀವಿ, ಅಭ್ಯರ್ಥಿಗಳ ಪರವಾಗಿ ಅಂತ ಹೇಳಿ ಮೊನ್ನೆಯೇ ಶಿವಣ್ಣ ಹೇಳಿದ್ರು. ಆ ನಿಟ್ಟಿನಲ್ಲಿ ವರುಣಕ್ಕೂ ಕೂಡ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ ಶಿವಣ್ಣ ದಂಪತಿ. ತಾವು ಗಮನಿಸ್ತಾ ಇದ್ರಿ. ಅವರ ಜೊತೆಗೆ ನಿಶ್ವಿಕಾ ಅವರು ಕೂಡ ಸಾಥನ್ನ ಕೊಟ್ಟಿರುವಂತಹ ವಿಚಾರಗಳನ್ನ. ಸೊ ಈ ವಿಚಾರವನ್ನ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ ಮೈಸೂರಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು. ವೆಲ್ಕಮ್ ಬ್ಯಾಕ್. ಕೊಪ್ಪಳದ ಕನಕಗಿರಿಯಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಬಸವರಾಜ ದಡೇಸುಗೂರು ಪರವಾಗಿ ಪ್ರಿಯಾಂಕಾ ಗಾಂಧಿ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಕನಕಗಿರಿಯ ಅಧಿಪತಿ ಕನಕಚಲಾಪತಿ ಪಾದಕ್ಕೆ ನಮಸ್ಕಾರ ಅಂತ ಹೇಳಿ ಕನ್ನಡದಲ್ಲಿ ಹೇಳಿದ್ರು. ಬಿಜೆಪಿಯವರು ಹಿಂಬಾಗಿಲಿನಿಂದ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ 40% ಸರ್ಕಾರ ಅದು ಲೂಟಿ ಮಾಡ್ತಾ ಇದೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ. समय अगर कोई नेता आपके सामने आकर आपकी बात नहीं करता है, आपके प्रति जवाबदेह नहीं बनता है, आपको ये नहीं बताता है कि क्या करके दिखाया है आपके लिए, तो वो नेता आपका नेता बनने लायक नहीं है। सरकार आपके लिए बनती है, उसका धर्म यही है कि आपके प्रति समर्पित हो, आपकी सहायता करना, आपकी समस्याओं को सुलझाना, आपका विकास करना, ये
सरकार का कर्तव्य है और आपका कर्तव्य, आपका धर्म, अपने प्रदेश, अपनी मातृभूमि और अपने भविष्य की पीढ़ी के प्रति यही है कि आप जागरूक बने। मेरी बहनें यहाँ बैठी हैं। कुछ दिनों पहले मैं एक बहन के घर गई। ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದೆ. ಚಿಂತಾಮಣಿಯ ಜೆಡಿಎಸ್ನ ಅಭ್ಯರ್ಥಿ ಜೆಕೆ ಕೃಷ್ಣಾರೆಡ್ಡಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಮುಂಗಾನಹಳ್ಳಿ, ರಾಗಿಮಾಲಕನಹಳ್ಳಿ, ಕಂಬಾಲಹಳ್ಳಿ ಗ್ರಾಮದಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ಕೃಷ್ಣ ಅವರು ಮತದಾರರಿಗೆ ಹಣ ನೀಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಆದ್ರೆ ಜೆಡಿಎಸ್ನ ಕಾರ್ಯಕರ್ತರು ಮಾತ್ರ ಹೇಳ್ತಾ ಇರೋದೇ ಬೇರೆ. ಜೆಡಿಎಸ್ ಕಾರ್ಯಕರ್ತರೇ ಹಣ ಕೊಟ್ಟು ಜೆಕೆ ಕೃಷ್ಣಾರೆಡ್ಡಿ ಅವರ ಗೆಲುವಿಗೆ ಹಾರೈಸಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ಒಟ್ಟಾರೆ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದು ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ. ನೋಡಿ, ಚುನಾವಣೆಗೆ ಒಂದು ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಚಿಂತಾಮಣಿಯ ಜೆಡಿಎಸ್ ಅಭ್ಯರ್ಥಿ ಜೆಕೆ ಕೃಷ್ಣಾರೆಡ್ಡಿ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕೊನೆ ಮೂಮೆಂಟ್ನ ಕಸರತ್ತುಗಳಿದೆಲ್ಲವೂ ಕೂಡ. ಆದರೆ ಒಂದು ವಿಡಿಯೋ ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಹಣವನ್ನ ಕೊಡ್ತಾ ಇದ್ದಾರೆ, ಮತದಾರರಿಗೆ ಹಣದ ಆಮಿಷವನ್ನ ಹಂಚಿ ಮತ ಕೇಳ್ತಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರಲ್ಲ, ಅಲ್ಲಿನ ಜನಗಳೇ ಇವರಿಗೆ ಹಣ ಸಹಾಯವನ್ನ ಮಾಡ್ತಾ ಇದ್ದಾರೆ, ಇವರ ಗೆಲುವಿಗೆ ಹಾರೈಸುತ್ತಿದ್ದಾರೆ ಅಂತ ಹೇಳಿ ಜೆಡಿಎಸ್ನ ಕಾರ್ಯಕರ್ತರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.